ಅವ್ರು ಹೇಳಿದ್ದು ಇವ್ರು ಹೇಳಿದ್ದು ಕೇಳಿ ಬರೀಬೇಡ, ಕಣ್ಣಾರೆ ನೀನೇನ್ ನೋಡ್ ಬರೀ, ಅದಕ್ಕೊಂದು ತೂಕ ಇರುತ್ತೆ. ಟಾಕ್ಸಿಕ್ ಮೂವಿದು ಬರ್ತ್ಡೇ ಪೀಕ್ ವಿಡಿಯೋ ನೋಡಿದಿರಲ್ಲ, ಅದು ಶೂಟಿಂಗ್ ನಡೆದಿದ್ದು ಇದೇ ಪ್ಲೇಸ್ ಅಲ್ಲೇ. ಇನ್ನು ಸೆಟ್ ಎಲ್ಲ ಹಂಗೆ ಇದೆ, ಮೋಸ್ಟ್ಲಿ ಇನ್ನು ಶೂಟಿಂಗ್ ನಡೀತಿರ್ಬಹುದು. ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ಕಂಠ ನಿಮ್ದು ನಾಟಕನ ಸೇರಿ ಅದನ್ನ. ಸೊ ಎಲ್ರಿಗೂ ನಮಸ್ಕಾರ, ನಾನು ಮೋರ್. ಇವತ್ತು ನಾನು ಕೊತ್ನೂರ್ ಕಡೆ ಹೋಗ್ತಾ ಇದ್ದೀನಿ. ಯಾಕಂತ ಅಂದ್ರೆ ಹೊಸಕೋಟೆಯಲ್ಲಿ ಹೊಸಕೋಟೆ ಬಿರಿಯಾನಿ ಎಷ್ಟು ಫೇಮಸ್ಸೋ, ಕೊತ್ನೂರಲ್ಲಿ ಮಲ್ಲಿಕಾ ಬಿರಿಯಾನಿನು ಬೆಂಗಳೂರಲ್ಲಿ ಅಷ್ಟೇ ಫೇಮಸ್ಸು. ಸೊ ಅದನ್ನ ನಾನು ಟೇಸ್ಟ್ ಮಾಡಿ ನನ್ನ ಪರ್ಸನಲ್ ಹಾನೆಸ್ಟ್ ರಿವ್ಯೂನ ಕೊಡೋಣ ಅಂತ ಇದ್ದೀನಿ. ಬನ್ನಿ ಬನ್ನಿ ಬನ್ನಿ. ಜನಕ್ಕೆ ಒಳ್ಳೆ ರೀತಿಯಾದಂಥ ಕ್ವಾಲಿಟಿ ಫುಡ್ ಕೊಡಬೇಕು, ಕಡಿಮೆ ರೇಟಲ್ಲಿ ಕೊಡಬೇಕು. ಇಂದಿನ ಯುಗದಲ್ಲಿ ಗೊತ್ತಾಗಿದೆ ನಿಮಗೆ, ಎಲ್ಲಿ ನೋಡಿದ್ರು ಕೂಡ ಒಂದು ಫುಡ್ ರೇಟ್ ಏನಿದೆ ಗಗನಕ್ಕೆ ಏರ್ಬಿಟ್ಟಿದೆ. ಸಾಮಾನ್ಯ ಜನಕ್ಕೆ ಊಟ ತಿನ್ನಕ್ಕೆ ಭಯ ಆಗುತ್ತೆ ಹೋಟ್ಲ್ಗೆ ಹೋದಂಥ ಸಂದರ್ಭದಲ್ಲಿ. ಅದರಲ್ಲೂ ನಾನ್ ವೆಜ್ ಏನಿದೆ, ಬಿರಿಯಾನಿ ಆಗಿರ್ಬೋದು, ಈ ಚಾಪ್ಸ್ ಆಗಿರ್ಬೋದು, ಕಬಾಬ್ ಆಗಿರ್ಬೋದು, ತಿನ್ನಕ್ಕೆ ಇನ್ನೂ ಭಯ ಆಗುತ್ತೆ. ಬಟ್ ರೇಟ್ ನೋಡಿದ್ರೆ ಅಪಾರ ಪ್ರಮಾಣದಲ್ಲಿರುತ್ತೆ. ಕಡಿಮೆ ದರದಲ್ಲಿ ಒಳ್ಳೆ ಕ್ವಾಲಿಟಿ ಫುಡ್ ಕೊಡ್ಬೇಕಂತ ದುಡ್ಡಿನ ಇಂಟೆನ್ಷನ್ ಎಲ್ಲ ಇಲ್ಲ. ಅದೇ ರೀತಿಯ ಫಸ್ಟ್ ಯಾವ ರೀತಿಯಂತ ಕ್ವಾಲಿಟಿ ಮೇಂಟೈನ್ ಮಾಡ್ತಾ ಇದ್ರೆ ಈಗಲೂ ಕೂಡ ಅದೇ ರೀತಿ ಅಂತ ಕ್ವಾಲಿಟಿ ಮೇಂಟೈನ್ ಮಾಡ್ತಾವ್ರೆ. ಸ್ಟಾರ್ಟಿಂಗ್ ಹೆಂಗ್ ಸರ್ ಸ್ಟಾರ್ಟ್ ಆಗಿದ್ದು? ಸ್ಟಾರ್ಟಿಂಗು ಎಲ್ಲ ಬಿಸ್ನೆಸ್ಗಳು ಸ್ಟಾರ್ಟ್ ಆದಂಗೆ ಚಿಕ್ಕ ಪ್ರಮಾಣದಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಎಷ್ಟು ಕೆಜಿಯಿಂದ ಸ್ಟಾರ್ಟ್ ಮಾಡಿದ್ರು ಇವರು? ಮೊದಲು ಗೊತ್ತಲ್ವಾ ನಿಮ್ಗೆ, 1-2 kg ಇಂದಾನೆ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು. ಜನಕ್ಕೆ ಇಷ್ಟ ಆಗ್ತಾ ಉತ್ತಮ ರೀತಿಯಂತ ಕ್ವಾಲಿಟಿ ಮಟನ್. ಆ ಮಟನ್ ಅನ್ನು ಕೂಡ ಅಷ್ಟೇ, ಆ ಮರಿಯನ್ನು ಇವ್ರು ಚೆಕ್ ಮಾಡದಿರ ಯಾವುದೇ ಕಾರಣಕ್ಕೆ ಅದನ್ನ ಕಟ್ ಮಾಡಕ್ ಬಿಡುವುದಿಲ್ಲ. ಆ ರೀತಿಯಾಗಿ ಮಸಾಲೆಯಲ್ಲೂ ಅಷ್ಟೇ ಅಲ್ಲ, ಸ್ವಂತ ನಿಂತು ಈಗಲೂ ಕೂಡ ಖುದ್ದು ಅವರೇ ನಿಂತು ಎಲ್ಲಾ ಮಸಾಲೆ ಮಾಡೋದು ಹಾಕೊಂಡು, ರೈಸಲ್ಲಿಂದ ಹಿಡ್ಕೊಂಡು ಪ್ರತಿಯೊಂದು, ಇವನು ಕೊತ್ತಂಬರಿ ಪುದೀನಿಂದ ಹಿಡ್ಕೊಂಡು ಈರುಳ್ಳಿಯಿಂದ ಹಿಡ್ಕೊಂಡು ಕ್ವಾಲಿಟಿ ಚೆಕ್ ಮಾಡಿದ್ರೆ ಬಿರಿಯಾನಿಗೆ ಆಗಕ್ಕೆ ಬಿಡಲ್ಲ. ಆದ್ರೂ ಕೂಡ ತಾವು ಒಂದ್ಸತಿ ಬಂದು ಫ್ಯಾಮಿಲಿ ಸಮೇತ ಬಂದು ನೀವು ವಿಸಿಟ್ ಮಾಡಿದ್ರೆ ನಿಮ್ಗೂ ಕೂಡ ಖುಷಿ ಆಗೋದ್ರಲ್ಲಿ, ಸ್ಯಾಟಿಸ್ಫ್ಯಾಕ್ಷನ್ ಆಗೋದ್ರಲ್ಲಿ ಯಾವುದೇ ರೀತಿಯಾದಂತ ಅನುಮಾನ ಇಲ್ಲ. ಅಪ್ಪಿ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ ಹಳೇದು, ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಇವಾಗ ಕತೆ ತಂಗಿದ್ಯಲ್ಲಪ್ಪಿ. ನಾವು ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ಸೊ ನಾನಿಲ್ಲಿ ಟ್ರೈ ಮಾಡಿದ್ದು ಮಟನ್ ಬಿರಿಯಾನಿ ಮತ್ತೆ ಕಬಾಬ್. ಬಿರಿಯಾನಿಲಿ ಮಟನ್ ಅಂತೂ ತುಂಬಾನೇ ಸಾಫ್ಟ್ ಆಗಿ ಕುಕ್ ಆಗಿತ್ತು. ಮಟನ್ ಪೀಸಸ್ ಅಂತೂ ಜಾಸ್ತಿನೇ ಇತ್ತು. ಒಂದೊಂದು ಬೈಟ್ಗೂ ಜೀರಾ ರೈಸ್ ಸ್ಮೆಲ್ ಅಂತೂ ತುಂಬಾನೇ ಬರ್ತಿತ್ತು. ಬಿರಿಯಾನಿಗೆ ಹಾಕಿರೋ ಸ್ಪೈಸಸ್ ಮಸಾಲದು ರಾ ಫ್ಲೇವರ್ ತಿನ್ಬೇಕಾದ್ರೆ ಫೀಲ್ ಮಾಡಬಹುದು. ಗೀನು ಅಷ್ಟೇ ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಆಗಿತ್ತು. ಕ್ವಾಂಟಿಟಿ ಬಗ್ಗೆ ಹೇಳೋದ್ ಬೇಕಾಗಿಲ್ಲ, ಹೊಟ್ಟೆ ತುಂಬಾ ತಿಂದ್ಮೇಲೂ ಪ್ಲೇಟ್ ಅಲ್ಲಿ ಸ್ವಲ್ಪ ಹಂಗೇನೆ ಮಿಕ್ಸ್ಬಹುದು. ಕಬಾಬ್ ಬಗ್ಗೆ ಹೇಳೋದಾದ್ರೆ ನನ್ಗಂತೂ ಪರ್ಸನಲ್ ಆಗಿ ಇಷ್ಟ ಆಗಿಲ್ಲ, ತುಂಬಾನೇ ಡ್ರೈ ಆಗಿತ್ತು. ಆದ್ರೂನು ಓಕೆ ಅಂತ ಹೇಳ್ಬೋದು. ಮಟನ್ ಬಿರಿಯಾನಿನ ಮಸ್ಟ್ ಟ್ರೈ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಓವರ್ ಆಲ್ 1 ಟೈಮ್ ಆದ್ರೂ ನಿಮ್ ಫ್ಯಾಮಿಲಿ ಜೊತೆ ಅಥವಾ ಫ್ರೆಂಡ್ಸ್ ಜೊತೆ ಒಂದ್ಸಲ ಆದ್ರೂ ಬಂದು ಟ್ರೈ ಮಾಡಿ.